ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸುಮಾರು 4 ವರ್ಷದ ಕಾಲ ಈ ಕರ್ನಾಟಕ ರಾಜಕಾರಣದಲ್ಲಿ ಅವರು 83ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಪಾರ್ಟಿಯಿಂದ ಆರಿಸಿ ಬಂದಿದ್ದರು. ಆವಾಗ ನಮ್ಮ ತಂದೆಯವರೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ದಂಗೆ ಮಾಡಿ ಅವ್ರು ಫಸ್ಟ್ ಟೈಮ್ MLA ಆಗೋದಕ್ಕೆ ಭಾಳ ದೊಡ್ಡ ಪಾತ್ರ ಆಯಿತು. ಅವರು ಕೂಡ ನಮ್ಮ ತಂದೆಯವರಿಗೆ ಅಷ್ಟೇ ಆತ್ಮೀಯರಾಗಿದ್ದರು, ಬೆಂಬಲ ಕೊಟ್ಟರು. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದರು. ನಮ್ಮ ತಂದೆಯವರ ಕ್ಯಾಬಿನೆಟಲ್ಲಿ ಸದಸ್ಯರಿದ್ದರು. ರಾಮಕೃಷ್ಣ ಹೆಗಡೆ ಅವ್ರ ಕ್ಯಾಬಿನೆಟಲ್ಲಿ ಸ್ಟೇಟ್ ಮಿನಿಸ್ಟರ್ ಇದ್ದರು. ನಮ್ಮ ತಂದೆಯವರ ಅವ್ರನ್ನ ಕ್ಯಾಬಿನೆಟ್ ಮಂತ್ರಿ ಮಾಡಿದರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಎಲ್ಲ ಮಾಡಿದರು. ಆ ದಿನಗಳೆಲ್ಲ ನೆನಪಾಗ್ತದೆ. ಎಲ್ಲಕ್ಕಿಂತ ಹೆಚ್ಚು ಅವರ ಅಹಿಂದ ಮಾಡಿದಾಗ, ಮೊದಲನೇ ಅಹಿಂದ ಸಭೆ ಹುಬ್ಬಳ್ಳಿಯಲ್ಲಿ ಆದಾಗ ನಾನು ಒಬ್ಬನೇ ಬಹುತೇಕವಾಗಿ ಅಹಿಂದ ವರ್ಗ ಬಿಟ್ಟು ನಾನು ಒಬ್ಬನೇ ಅವತ್ತು ಮುಖ್ಯ ಭಾಷಣವನ್ನು ಮಾಡಿದ್ದೆ. ಮೊನ್ನೆ ಸಿದ್ದರಾಮಯ್ಯ ಅವರು ಹೊರಟ್ಟಿಯವರ ಸನ್ಮಾನ ಸಮಾರಂಭದಲ್ಲಿ ಬಂದಾಗ ಅಲ್ಲಿ ಅವರೇ ನೆನಪು ಮಾಡಿದ್ರು, ಈ ಜಾಗ ನೆನಪಿದೆ ನಿನಗೆ, ಇಲ್ಲೇ ಸ್ಟೇಜ್ ಇತ್ತು, ಇಲ್ಲಿಂದನೇ ನೀನೇ ಮಾತಾಡಿದ್ದಿ, ನೀನು ಮಾತಾಡಿದ್ದು ಭಾಳ ದೊಡ್ಡ ಪಬ್ಲಿಸಿಟಿ ಆಗಿತ್ತು ಅಂತ. ಹೌದು ಅಂತ ಹೇಳಿದೆ. ನೀನು ಬಂದಿದ್ದು ನಮಗೆ ಆನೆ ಬಲ ಬಂದಂಗೆ ಬಂತು. ಅದೊಂದು ಪ್ರಕರಣ, ಮತ್ತು ಇನ್ನೂ ಹಲವಾರು ಪ್ರಕರಣಗಳಿದ್ದಾವೆ. ಅದೆಲ್ಲವನ್ನು ಹೇಳುವಂಥದ್ದು ಸರಿಯಲ್ಲ. ಸೂಕ್ತ ಸಮಯದಲ್ಲಿ ಬೇರೆ ನೆನೆಸ್ಕೊಳ್ಳೋದಾದರೆ ಅಂಥ ಒಳ್ಳೆ ಘಟನೆ. ಆಮೇಲೆ ಇನ್ನೊಂದು 2007ರಲ್ಲಿ ಅವರು JDSನಿಂದ ಹೊರಗಡೆ ಬಂದು ಕಾಂಗ್ರೆಸ್ ಬೈ ಎಲೆಕ್ಷನ್ ನಿಂತಿದ್ದರು. ಆ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಅಪೇಕ್ಷೆ ಮಾಡಿದರು. ನಾವು ಅವರಿಗೆ ಸಹಾಯವನ್ನು ಮಾಡಿದ್ವಿ. ಯಾವಾಗ ಕಷ್ಟ ಕಾಲ ಇದೆ ಅವಾಗೆಲ್ಲ ನಾವು ಅವ್ರ ಜೊತೆ ನಿಂತಿದ್ವಿ, ಒಂದೇ ಮಾತಲ್ಲಿ ಹೇಳ್ಬೋದು. ಆದರೆ ಅವ್ರು ಕಾಂಗ್ರೆಸ್ಗೆ ಹೋದ್ಮೇಲೆ ನಮ್ಮದು ಅವ್ರದ್ದು ರಾಜಕೀಯ ನೆಂಟಿಲ್ಲ. ಅವ್ರ ರಾಜಕಾರಣ ಅವ್ರಿಗೆ, ನಮ್ಮ ರಾಜಕಾರಣ ನಮಗೆ. ಸೈದ್ಧಾಂತಿಕವಾಗಿ ನಮಗೆ ಅವ್ರಿಗೆ ಭಾಳಷ್ಟು ವ್ಯತ್ಯಾಸ. ಅದಕ್ಕೆ ಯಾವುದೇ ರೀತಿ ನಾವು ರಾಜಕೀಯದಲ್ಲಿ ಎಂದೆಂದೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅವರು ಆಗಿಲ್ಲ, ನಾವು ಆಗಿಲ್ಲ. ಆದರೆ ವೈಯಕ್ತಿಕ ಸ್ನೇಹ, ಗೌರವ ಎಲ್ಲ ಇತ್ತು. ಒಬ್ಬ ಸಮಾಜವಾದಿಯ ಹಿನ್ನೆಲೆಯಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಬಗ್ಗೆ ಕಳಕಳಿ ಇರುವಂಥ ಒಬ್ಬ ನಾಯಕ. ಇವತ್ತು ಅವ್ರನ್ನ ತೆಗೆಯೋ ಮುಖಾಂತರ ವಿಶೇಷವಾಗಿ ಹಿಂದುಳಿದ ವರ್ಗದ ಒಂದು ನಾಯಕತ್ವಕ್ಕೆ ಕೊಡಲೇಪಟ್ಟನ್ನು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಬದ್ಧತೆ ಇರಲಿಲ್ಲ. ಹಿಂದುಳಿದ ವರ್ಗವನ್ನು ನಿರಂತರವಾಗಿ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ SC STನೂ ಕೂಡ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಮಂಡಲ್ ಕಮಿಷನನ್ನು ಅನುಷ್ಠಾನ ಮಾಡೋದ್ರಿಂದ ಹಿಡಿದು ಗೌರ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಕೊಡೋದ್ರಿಂದ ಹಿಡಿದು ಎಂದೂ ಕೂಡ ಕಾಂಗ್ರೆಸ್ ಮಾಡಲಿಲ್ಲ. ರಾಜೀವ್ ಗಾಂಧಿಯವರಿದ್ದಾಗ OBCಗೆ ರಿಸರ್ವೇಷನ್ ಯಾಕೆ ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಆಡಿದರು. ಮುಂದೆ VP ಸಿಂಗ್ ಅವರು ಬಂದ ಮೇಲೆ ಅದನ್ನು ಅನುಷ್ಠಾನ ಮಾಡಿದ್ರು. ಅದನ್ನು ಹೊಡೆದಾಕಬೇಕು ಅಂಥೇಳಿ ರಾಹುಲ್ ಗಾಂಧಿ ನಾಟಕೀಯವಾಗಿ OBC ಬಗ್ಗೆ ಅವಾಗ ಮಾತಾಡ್ತಾ ಇದ್ದ. ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ದ. ಜಾತಿ ಗಣತಿಯಿಂದ ಅವ್ರಿಗೆ ಹೆಂಗೆ ನ್ಯಾಯ ಸಿಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ಅದು ಜಾತಿ ಗಣತಿ ಆಗಬೇಕು. ಈಗ OBC ನಾಯಕ ಇರೋ ಚೀಫ್ ಮಿನಿಸ್ಟರ್ ತೆಗೆದ ಮೇಲೆ OBC ಬಗ್ಗೆ ಬದ್ಧತೆ ಏನಿದೆ ಇವತ್ತು. ಹೀಗಾಗಿ OBC ಜನ ಯಾರು ಬೆಂಬಲ ಕೊಟ್ಟಿದ್ರು, ವಿಶೇಷವಾಗಿ ಕರ್ನಾಟಕದಲ್ಲಿ, ಅವ್ರು ಭ್ರಮ ನಿರಸನ ಆಗಿದೆ, ಆಕ್ರೋಶಗೊಂಡಿದ್ದಾರೆ. ಇದರ ಮುಂದಿನ ಪರಿಣಾಮ ಎಲೆಕ್ಷನ್ ಖಂಡಿತವೂ ಆಗ್ತದೆ. ಸಿದ್ದರಾಮಯ್ಯರು ಸುಮ್ಮನೆ ಇರ್ಬೋದು, ಆದರೆ ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಂಥ ಜನಾಂಗ ಅವ್ರಿಗೆಲ್ಲರೂ ಕೂಡ ಅರ್ಥ ಆಗ್ತದೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಆಗ್ತದೆ.
ಅಹಿಂದ ನಾಯಕರೇ ಅವರು ವೋಟ್ ಬ್ಯಾಂಕ್ ಆಗಿದ್ದು ಒಂದು ದೊಡ್ಡ ಶಕ್ತಿಯಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಪರಿಸ್ಥಿತಿ ಆಯಿತು. ಈಗ ಅದೇ ನಾಯಕನಿಗೆ ಒತ್ತಡದಿಂದ ಇಳಿಸಿದ್ರು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಇದು ಬಿ ಜೆ ಪಿಗೆ ಎಷ್ಟು ಪ್ಲಸ್ ಆಗುತ್ತೆ ಸರ್? ಬಿ ಜೆ ಪಿಗೆ ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಯಾರು ಅವ್ರನ್ನ ನಂಬ್ಕೊಂಡಿದ್ರು ಮತ್ತು ಒ ಬಿ ಸಿ ವರ್ಗ ನಮ್ಮ ನಾಯಕ ಅಂತ ಹೇಳಿ ತಿಳ್ಕೊಂಡಿದ್ರು, ಅವರ ಗೌರವಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಕಾಂಗ್ರೆಸ್ನ ನಡ್ಕೊಂಡಿದ್ದಾರೆ, ಆಘಾತ ಆಗಿದೆ ಅವರು. ಹೀಗಾಗಿ ಅದರ ರಾಜಕೀಯ ಪರಿಣಾಮ ಖಂಡಿತವಾಗೂ ಆಗ್ತದೆ, ಅದರ ಎರಡನೇ ಮಾತೇ ಅಲ್ಲ. ಈಗಿನ ಕಾಲದಲ್ಲಿ ಯಾರೂ ಕೂಡ ದಡ್ರಿಲ್ಲ, ಎಲ್ಲ ವರ್ಗದವರು ಕೂಡ ಬುದ್ಧಿವಂತರಾಗಿದ್ದಾರೆ. ಎರಡನೇದಾಗಿ ಅವ್ರು ಬಿಟ್ಟರು ಕೂಡ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ದಲಿತರಲ್ಲಿ ಒಂದು ಆಶಾಭಾವನೆ ಇತ್ತು, ಅದು ಕೂಡ ಆಗಿಲ್ಲ. ಹೀಗಾಗಿ ಎಂಟೈರ್ ಅಹಿಂದದಲ್ಲಿ ಅಲ್ಪಸಂಖ್ಯಾತರ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಮೊನ್ನೆ ದಾವಣಗೆರೆಯನ್ನು ನೋಡಿದಾಗಲೂ ಕೂಡ ಅವರು ಕೂಡ ನಮ್ಮನ್ನೇನು ಗ್ರಾಂಟೆಡ್ ತೊಗೋಬೇಡಿ ಅಂತ ಹಲವಾರು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಆ ಎಲ್ಲ ವರ್ಗದಲ್ಲೂ ಅಸಮಾಧಾನ ಇದೆ. ನಾವು ನಮ್ಮ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಕಟ್ಟಿ ಸಾಮಾಜಿಕ ಸೋಷಲ್ ಇಂಜಿನಿಯರಿಂಗ್ ಅಂತ ನಾವೇನು ಕರಿತೀವಿ, ಅದನ್ನು ನಾವು ಒತ್ತನ್ನು ಕೊಟ್ಟರೆ ನಮಗೆ ಖಂಡಿತವಾಗೂ ರಾಜಕಾರಣದಲ್ಲಿ ಅದರ ಉಪಯೋಗ ಆಗ್ತದೆ, ಲಾಭ ಆಗ್ತದೆ. ಅದರ ಬಗ್ಗೆ ನಮ್ಮ ಪಕ್ಷ ಚಿಂತನೆ ಮಾಡಿದೆ. ಸರ್, ಸಿದ್ದರಾಮಯ್ಯವರು ಪ್ರತಿ ಬಾರಿ 5 ವರ್ಷ ಸರ್ಕಾರ ನೀವೇ ಸಿ ಎಮ್ ಆಗಿರ್ತೀರ ಅಂದರೆ ನಮ್ಮ ಸರ್ಕಾರ 5 ವರ್ಷ ಇರ್ತೈತೆ ಅಂತ ಹೇಳ್ತಿದ್ದೆ. ನಾವು 5 ವರ್ಷ ಸಿ ಎಮ್ ಇರ್ತೇನೆ ಅಂತ ಹೇಳ್ತಿರ್ಲಿಲ್ಲ. ಈ ಮುಂದಿನ ಇದರಲ್ಲಿ 5 ವರ್ಷ ಕಂಪ್ಲೀಟ್ ಮಾಡುತ್ತೆ ಅನ್ನಿಸ್ತದೆ ಸರ್ ಕಾಂಗ್ರೆಸ್ ಈಗ ಸಿದ್ದರಾಮಯ್ಯನವರು ಇಳಿದ ಮೇಲೆ? ಅಲ್ಲ, ಅದು ನಂಬರ್ ಅಂತೂ ಇದೆ ಅವ್ರಿಗೆ. ನಂಬರ್ ಒಳ ಜಗಳ ಯಾವುದೇ ರೀತಿ ತೊಂದರೆ ಇಲ್ಲ ಅವ್ರಿಗೆ ನನ್ನ ಪ್ರಕಾರ. ಒಳ ಜಗಳ. ಆದರೆ ಈ ಸಿದ್ದರಾಮಯ್ಯವ್ರ ಬೆಂಬಲಿಗರು ಏನು ಮಾಡ್ತಾರೆ, ಅವ್ರು ಎಷ್ಟು ಜನಕ್ಕೆ ಸಚಿವ ಸಂಪುಟ ಸಿಗುತ್ತೆ, ಯಾರು ಹೊರಗೆ ಬರ್ತಾರೆ, ಮತ್ತು ಎಷ್ಟು ಜನ ಶಾಸಕರಿಗೆ ಅವಕಾಶ ಸಿಗುತ್ತೆ, ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಬಹುತೇಕವಾಗಿ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ, ಅವ್ರು ಹೆಂಗೆ ನಡೆಸ್ಕೊಳ್ತಾರೆ, ಅದ್ರ ಮೇಲೆ ಭಾಳಷ್ಟು ಪರಿಣಾಮ ಆಗ್ತದೆ ಖಂಡಿತವಾಗೂ. ಹಾಗೆ ಏನಾದರೂ ಪರಿಣಾಮ ಆದರೆ ನೀವು ಸಿದ್ಧರಿದ್ದೀರಿ ಚುನಾವಣೆಗೆ ರೆಡಿ ಎದುರಿಸಲಿಕ್ಕೆ ಬಿ ಜೆ ಪಿ? ನಾಳೆನೇ ಚುನಾವಣೆ ಆದರೂ ಕೂಡ ಬಿ ಜೆ ಪಿ ಸಿದ್ಧ. ಈ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಮೂಲಕ ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ಕಂಟ್ರೋಲಲ್ಲಿ ಇಟ್ಟಿರ್ತಾರೆ ಸಿದ್ದರಾಮಯ್ಯ ಅವರು. ನಿನ್ನೆ ಒಂದೇ ಮಾತಿಗೆ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಕಳೆ ಬದಲಾವಣೆ ಆಯಿತು. ನಾನು ರಾಜ್ಯಸಭೆಗೆ ಹೋಗೋದಿಲ್ಲ, ನಾನು ಕರ್ನಾಟಕ ರಾಜಕಾರಣದಲ್ಲೇ ಇರ್ತೀನಿ ಅನ್ನುವಂಥ ಮಾತೇನಿದೆ, ಅದು ಖಂಡಿತವಾಗೂ ಒಂದು ತೂಗುವ ಕತ್ತಿ. ಕರ್ನಾಟಕ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅದು ತೂಗುವ ಕತ್ತಿ. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಸರ್. ಅದರ ತೂಗುವ ಕತ್ತಿ ಅಂತಂದರೆ ಬೀಳೋದೇ ಹೆಚ್ಚು. ತೂಗೋಕತ್ತೆ ಅಂದರೆ ಸಿದ್ದರಾಮಯ್ಯನವ್ರ ನಡೆ ತೂಗೋಕತ್ತೆ ಆಗ್ಬೋದು, ಅಂದರೆ ರಾಜಕಾರಣದಲ್ಲಿ ಇರ್ತೀನಿ ಅಂತ ಅವ್ರ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಿದ್ದು. ಮತ್ತು ನೀನು ಏನು ಬೇರೆ ಸರ್ ಸಿದ್ದರಾಮಯ್ಯನವರು ಇಳಿಸಿರೋದು 2028ಕ್ಕೆ ನೀವು ಬಹುಮತ ಪಡಿತೀವಿ ಅನ್ನುವಂಥ ವಿಶ್ವಾಸ ಬಂದಿದೆಯಲ್ಲ, ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ಆ್ಯಸ್ ಇಟ್ ಈಸ್ ಈ 3 ವರ್ಷದ ಕಾಂಗ್ರೆಸ್ನ ಆಡಳಿತದಲ್ಲಿ ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ SC ST ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ಭ್ರಮ ನಿರಸನಗೊಂಡಿದ್ದಾರೆ. ಆಡಳಿತ ಶೂನ್ಯ, ಅಭಿವೃದ್ಧಿ ಶೂನ್ಯ. ಈ ಸರ್ಕಾರದ ಯಾವಾಗಾದರೂ ಚುನಾವಣೆ ಆದರೆ ಈ ಸರ್ಕಾರದ ಪರ್ಫಾರ್ಮೆನ್ಸ್ ಇಟ್ಕೊಂಡು ಖಂಡಿತ ಬಿ ಜೆ ಪಿ 100% ಸ್ವಂತ ಶಕ್ತಿಯಲ್ಲಿ ನಾವು ಬಹುಮತ ಬರ್ತದೆ. ಸರಿ, ಅದಕ್ಕೆ ಈಗಿನ ಬೆಳವಣಿಗೆ ಅದು ಎಡಿಷನಲ್ ಅಷ್ಟೇ. ಸರಿ, ತಮ್ಮ ವಿದಾಯದ ಭಾಷಣದಲ್ಲಿ ನಿನ್ನೆ ಸಾಕಷ್ಟು ಬಿಜೆಪಿಯವರ ಮೇಲೆ ಸಾಲು ಆರೋಪಗಳನ್ನು ಮಾಡಿದ್ರು. ಕೇಂದ್ರ ಸರ್ಕಾರ ಈಗ ನೋಡಿ, GST ಹಣವನ್ನು ಕೊಟ್ಟಿಲ್ಲ, ಕುಣಿಯಕ್ಕೆ ಬರಲಿಲ್ಲ, ನೆಳ ಡೊಂಕ್ ಅಂತಾರೆ. ಅವ್ರು ನಿನ್ನೆ ಸರ್ಪ್ಲಸ್ ಬಜೆಟ್ ಬಗ್ಗೆ ಮಾತಾಡಿದರು. ರೆವೆನ್ಯೂ ಸರ್ಪ್ಲಸ್ ಇಲ್ಲ, ಯಾಕಿಲ್ಲ ಅಂದರೆ ಕೇಂದ್ರ ಸರ್ಕಾರ ಅದು ಕೊಟ್ಟಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿದ್ದೆ. ಆವಾಗಲೂ 15 ಹಣಕಾಸಿನ ಹಣ ಎಷ್ಟು ಬೇಕೋ ಅಷ್ಟು ಬಂದಿತ್ತು. ನಮಗೇನು ವಿಶೇಷ ಅನುದಾನ ಬಂದಿತ್ತ? ಏನು ಬಂದಿರಲಿಲ್ಲ. ಇದೇ ಹಣಕಾಸು 15 ಹಣಕಾಸು ಎಷ್ಟು ಬಿಡುಗಡೆ ಆಗಬೇಕು. ಮತ್ತು ಒಂದು ಸತ್ಯ ಹೇಳ್ತೀನಿ, 14ನೇ ಹಣಕಾಸು UPA ಸರ್ಕಾರ ಇದ್ದಾಗ ಬಂದಿತ್ತು, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ. ಅದಕ್ಕಿಂತ 1 ಲಕ್ಷ ಕೋಟಿ 15ನೇ ಹಣಕಾಸಲ್ಲಿ ಹೆಚ್ಚು ಬಂದಿದೆ ಕರ್ನಾಟಕಕ್ಕೆ. 5 ವರ್ಷದಲ್ಲಿ 1 ಲಕ್ಷ ಕೋಟಿ ಹೆಚ್ಚು ಬಂದಿದೆ. ಸತ್ಯವನ್ನು ಮರಿಮಾಚಿ ಸುಳ್ಳನ್ನು ಗಟ್ಟಿಯಾಗಿ ಪದೇ ಹೇಳಿದರೆ ಸತ್ಯ ಆಗುತ್ತೆ ಅಂತ ನಂಬಿಕೊಂಡು ಸಿದ್ದರಾಮಯ್ಯ ಆಡಳಿತ ನಡೆಸಿದ್ದಾರೆ. ಮೊನ್ನೆ ಕೊನೆಯ ದಿವಸನೂ ಕೂಡ ಅವ್ರು ಏನು ಹೇಳಬೇಕಾಗಿತ್ತು ಅಂತಂದರೆ, ಶಿವಕುಮಾರ್ಗೆ ನಾನು ಭಾಳ ಎಲ್ಲ ಚೆನ್ನಾಗಿರೋದನ್ನು ನಿಮ್ಗೆ ಬಿಟ್ಟು ಹೊಂಟಿದ್ದೇನೆ ಅಂತ ಸಂದೇಶ ಶಿವಕುಮಾರ್ಗೆ ಜಾಸ್ತಿ ಇತ್ತು.
ಹಣಕಾಸಿಂದು ಹಂಗಿದೆ, 25% ಒಳಗಡೆ 25%, 24.94 ಅಂತ ಅವರೇ ಹೇಳ್ತಾರೆ. ಅದು ಆಲ್ಮೋಸ್ಟ್ 25%. ಈ ಪರಿಸ್ಥಿತಿ ಅಂತೂ ಕರ್ನಾಟಕದಲ್ಲಿ ಇರಲಿಲ್ಲ. 25% ಆಫ್ GSDP ಸಾಲ ತಗೊಳ್ಳುವಂಥ ಅವಕಾಶ ಇದ್ದರೂ ಕೂಡ ಆ ಮಟ್ಟಕ್ಕೆ ಎಂದು ಯಾರೂ ತೊಗೊಂಡಿರಲಿಲ್ಲ. ಈ ಕಳೆದ 3 ವರ್ಷದಲ್ಲಿ ಸುಮಾರು 4 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದು ದಾಖಲೆ. ಇಷ್ಟು ಸಾಲ ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡಿಲ್ಲ. ಆಮೇಲೆ ಸಾಲ ತೊಗೊಂಡು ಏನು ಮಾಡಿದ್ದಾರೆ? ಸಾಲ ತೊಗೊಂಡು ಅಸೆಟ್ ಕ್ರಿಯೇಷನ್ಗೆ, ಅಭಿವೃದ್ಧಿಗೆ ಮಾಡಿದರೆ ಪರವಾಗಿಲ್ಲ. ಸಾಲ ತೊಗೊಂಡು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ತಮ್ಮ ಗ್ಯಾರಂಟಿಗಳು ಅದು ಇದೆಲ್ಲ ಮಾಡಿದ್ದಾರೆ. ಇದರಿಂದ ರಾಜ್ಯಕ್ಕೆ ಪರ್ಮನೆಂಟ್ ಆಗಿರುವಂಥ ಅಸೆಟ್ ಕ್ರಿಯೇಷನ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದರಿಂದ ಆದಾಯ ಬರುವಂಥ ಯಾವುದೂ ವ್ಯವಸ್ಥೆ ಇಲ್ಲ. ಹೀಗಾಗಿ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಕುಸಿತಿರುವಂಥ ರಾಜ್ಯ ಇವತ್ತಿದೆ. ಈ ಬಹುತೇಕ ಹಿರಿಯ ಸಚಿವರು ಕ್ಯಾಬಿನೆಟಲ್ಲಿ ಇರಲ್ಲ ಅಂತ ಹೇಳ್ತಾರೆ ಸರ್, DK ಕ್ಯಾಬಿನೆಟಲ್ಲಿ. ಅದು ಅವರ ಆಂತರಿಕವಾಗಿರುವಂಥ ವಿಚಾರ. ನಾನು ಅದರ ಬಗ್ಗೆ ಕಮೆಂಟ್ ಮಾಡ್ತೀನಿ. ಸರ್, ಈಗ ಒಂದು ಸ್ಕೂಟರ್ ರಾಜಕೀಯ ಹಿನ್ನೆಲೆ ಇಲ್ಲದಂಥ ವ್ಯಕ್ತಿ ಸ್ಕೂಟರಲ್ಲಿ ಬಂದು ಈ ರೀತಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿನ ಕಾಂಗ್ರೆಸ್ ನಡೆಸ್ಕೊಂಡಿರೋ ಬಗ್ಗೆ ಪರ್ಸ್ನಲ್ ಆಗಿ ನಿಮ್ಮ ಅವರ ಸ್ನೇಹದ ಬಗ್ಗೆ ಮಾತಾಡೋದಾದ್ರೆ, ಅಲ್ಲ ನೋಡಿ, ನಡೆಸ್ಕೊಂಡಿರೋ ಬಗ್ಗೆ, ಕಾಂಗ್ರೆಸ್ ನಡೆಸ್ಕೊಂಡಿರೋ ಬಗ್ಗೆ ಏನು ಹೇಳ್ತೀರಿ? ಸ್ನೇಹಕ್ಕೆ ರಾಜಕಾರಣಕ್ಕೆ ಸಂಬಂಧ ಇಲ್ಲ. ಸ್ನೇಹದಿಂದ ನೋಡುವಂಥ ವ್ಯಾಖ್ಯಾನ ಅಲ್ಲ. ನಾನು ಸ್ನೇಹದಿಂದ ಮಾಡಲ್ಲ. ಆ್ಯಸ್ ಅ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ಲು ಕಾಂಗ್ರೆಸ್ ಸೋತಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೋಗಿ ಅದಕ್ಕೆ ಈ ಕೆಳವರ್ಗದ ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡಿದ್ರು. ಅಂಥ ಕ್ರಿಯೇಟ್ ಮಾಡಿರುವಂಥ ನಾಯಕ ಅವನಿಗೆ ನಡೆಸ್ಕೊಳ್ಳುವಂಥ ರೀತಿ ಸರಿಯಲ್ಲ. ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಭಾಳ ಮಾತನಾಡುವಂಥ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ತೆಗೆಯೋದು ಎಷ್ಟು ಸಮಂಜಸ? ಹೇಳೋದೊಂದು ಮಾಡೋದೊಂದು ಭಾಳ ಸ್ಪಷ್ಟವಾಗಿದೆ. ಇದು ಎಲ್ಲೋ ಒಂದು ಕಡೆ ಮಾರಾಟ ಆಯ್ತಾ ಸರ್? ಕೇಂದ್ರ ಸರ್ಕಾರ, ಕೇಂದ್ರ ನಾಯಕರಿಗೆ ದುಡ್ಡು ಕೊಟ್ಟು ಈ ರೀತಿ ಇಳಿಸುವಂಥ ಕೆಲಸ ಆಯ್ತಾ? ದುಡ್ಡು ಕಾಸು ಇದ್ರ ಸಲುವಾಗಿ ಅಂತಲ್ಲ, ಕಾಯಮಾಗಿ ATM ಇದೆ. ATM ಇರುವಾಗ ಅವ್ರಿಗೇನು ಚಿಂತೆ? ಎನಿ ಟೈಮ್ ಮನಿ, ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ. ಎನಿ ಟೈಮ್ ಮನಿ ಇದೆ. ಕರ್ನಾಟಕನೇ ATM ಇರುವಾಗ ಇದ್ರ ಸಲುವಾಗಿ ಅಂತಲ್ಲ, ನಿರಂತರವಾಗಿ ಹರಿತಾ ಇರ್ತದೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬಿಜೆಪಿ ತನ್ನ ಅನುಭವದ ಪಾಠ ಹೇಳ್ತಿದೆಯಾ ಅಂತಂದ್ರೆ, ಯಡಿಯೂರಪ್ಪನವರು ಕೆಳಗಿಳಿಸಿದಾಗ ಬಿಜೆಪಿಗೆ ಆದಂತ ನೆಗೆಟಿವ್ ಎಫೆಕ್ಟ್ ಇಲ್ಲ ಇದು ಬಿಜೆಪಿಗೆ ಸಂಬಂಧ, ಕಾಂಗ್ರೆಸ್ ಪರಂಪರೆ ಇದೆ. ಯಡಿಯೂರಪ್ಪನವರು ಮಾತನಾಡಿದಾಗ ಸರ್, ಅವ್ರು ಹೇಳಿದ ಮೇಲೆ ಇದು ಸಿದ್ದರಾಮಯ್ಯ ಮೊದಲನೇ ನಾಯಕರಲ್ಲ. ಯಾರು ಮಾಸ್ ನಾಯಕರಾಗ್ತಾರೆ ಅದು ಮೊದಲು ದೇವರಾಜ್ ಅರಸು ಅವರು 72ದಲ್ಲಿ ಮುಖ್ಯಮಂತ್ರಿಯಾಗಿ 78ಅಲ್ಲಿ ಮರು ಚುನಾವಣೆಯನ್ನು ಗೆದ್ದ ಮೇಲೆ 6 ವರ್ಷ ಆಯಿತು ಮೊದಲು ಎಮರ್ಜೆನ್ಸಿ. 78ಅಲ್ಲಿ ಗೆದ್ದ ಮೇಲೂ ಕೂಡ 79ನಲ್ಲಿ ಅವರು ಅಧಿಕಾರ ತೆಗೆದರು. ಒಬ್ಬ ಇನ್ನೂರು ಮಹಾನ್ ನಾಯಕ ಕಾಂಗ್ರೆಸ್ನವರು. ವೀರೇಂದ್ರ ಪಾಟೀಲ್ ತೆಗೆದ್ರು, ಬಂಗಾರಪ್ಪನ ತೆಗೆದ್ರು, ಇವರು ಹಿಂದುಳಿದ ನಾಯಕರು. ಹಂಗೆ ಅದೇ ಸರಣಿಯಲ್ಲಿ ಇವರು ಬರ್ತಾರೆ. ಸೊ ಇದು ಅವರಿಂದ ಅವರು ಇಡೀ ಜಗತ್ತಿಗೆ ಇಂಥ ಪಾಠವನ್ನು ಹೇಳುವಂಥ ಶಕ್ತಿ ಕಾಂಗ್ರೆಸ್. ಸರ್, ಈ ಯಡಿಯೂರಪ್ಪನವರು ಮತ್ತೆ ಸಿದ್ದರಾಮಯ್ಯ ಇವೆಲ್ಲ ವಿಚಾರಗಳು ನೋಡಿದಾಗ ಒಂದು ರಾಜಕೀಯ ಶೂನ್ಯತ್ವ ಕಾಣಲ್ವಾ ಸರ್? ಅಂದ್ರೆ ರಾಜಕಾರಣ ಒಂದು ಮೇಧಾವಿ ತಲೆಗಳು ನಿರ್ಗಮನ ಇವೆಲ್ಲ ನೋಡಿದಾಗ ಯಾವಾಗಲೂ ಹಂಗೊಂದು ಪರಂಪರೆ ನಡೀತಾ ಇರ್ತದೆ. ಯಾವಾಗಲೂ ಒಂದೊಂದು ಸಂದರ್ಭಕ್ಕೆ ಹಳೆ ನೀರು ಹೊಸ ನೀರು ಬರ್ತಾ ಇರ್ತದೆ, ನಡೀತಾ ಇರ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪ್ರಶ್ನೆ ಇರುವಂಥದ್ದು ನಾನು ಹೇಳಿದ್ನಲ್ಲ. ಮತ್ತು ಇನ್ನೊಂದು ಗಮನಿಸಿ, ಈ ರಾಜ್ಯಕ್ಕೆ 7 ವರ್ಷದ ಅಂದರೆ 5 ವರ್ಷ ಮುಗಿಸಿರುವಂಥ ಚೀಫ್ ಮಿನಿಸ್ಟರ್ಗಳಿಗೆ 7ನೇ ವರ್ಷ ಆಗತ್ತ ಬರ್ತದೆ. ನಿಜಲಿಂಗಪ್ಪ ಅವರು 5 ವರ್ಷ ಮುಗಿಸಿ 2ನೇ ಟರ್ಮಲ್ಲಿ 7 ವರ್ಷಕ್ಕೆ ಹೋದರು, ನಂಬರ್ 1. ನಂಬರ್ 2 ದೇವರಾಜ್ ಅರಸು ಅವರು, ನಾನು ಆಗಲೇ ಹೇಳಿದೆ, 7 ವರ್ಷಕ್ಕೆ ಹೋದರು. ನಂಬರ್ 3 ರಾಮಕೃಷ್ಣ ಹೆಗಡೆ ಅವರು 5 ವರ್ಷ ಮುಗಿಸಿ ಸಮಾರಂಭ ಮಾಡಿ ಇನ್ನೂ ಒಂದೂವರೆ ವರ್ಷಕ್ಕೆ ಅವರು 7 ವರ್ಷ ಆಗ್ತಿದ್ದಂಗೆ ಅವರು ಹೋದರು. ಆಮೇಲೆ ಇವರು ನೆಕ್ಸ್ಟು ಇವರು ಸಿದ್ದರಾಮಯ್ಯ 7 ಇಯರ್ಸ್ ಸಿಂಡ್ರೋಮ್ ಅಂತಾರೆ.